ಇನ್ನು ವಿಶ್ವವಿಖ್ಯಾತ ಬೆಂಗಳೂರು ಕರಗ ಮಹೋತ್ಸವ ಧರ್ಮರಾಯ ಸ್ವಾಮಿ ದೇಗುಲದಲ್ಲಿ ಕರ್ಪೂರದ ವಿಶೇಷ ಪೂಜೆ ದೇವಾಲಯದಲ್ಲಿ ಕರ್ಪೂರದ ಪೂಜೆ ಆರಂಭವಾಗಿರುವಂತದ್ದು. ಕರಗ ಸಮಿತಿಯಿಂದ ಕರ್ಪೂರದ ಪೂಜೆ ಆರಂಭವಾಗಿದೆ. ಐತಿಹಾಸಿಕ ಬೆಂಗಳೂರು ಕರಗ ಆರಂಭವಾಗಿದೆ. ಧರ್ಮರಾಯ ಸ್ವಾಮಿ ದೇವಾಲಯದಲ್ಲಿ ಕರ್ಪೂರದ ವಿಶೇಷ ಪೂಜೆ. ಇಂದು ಮಧ್ಯರಾತ್ರಿ ಕರಗ ಮಹೋತ್ಸವ ಆರಂಭವಾಗುತ್ತೆ, ನಡೆಯುತ್ತೆ. ಈಗ ದೇವಾಲಯದಲ್ಲಿ ಕರ್ಪೂರದ ಪೂಜೆ ಆರಂಭವಾಗಿದೆ. ಕರ್ಪೂರದ ಪೂಜೆ ಆರಂಭವಾಗಿದೆ. ಇಂದು ಮಧ್ಯರಾತ್ರಿ ಕರಗ ಶಕ್ಯೋತ್ಸವ ಮಹಾರಥೋತ್ಸವ ನಡೆಯುತ್ತೆ. ಮಹಾರಥೋತ್ಸವಕ್ಕೆ ಚಾಲನೆ ನೀಡುತ್ತಾರೆ ಸಿದ್ದರಾಮಯ್ಯನವರ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿ ಹಲವರು ಕೂಡ ಸಾಥ್ ಕೊಡ್ತಾರೆ. ಮಧ್ಯರಾತ್ರಿ 12:30ಕ್ಕೆ ಕರಗ ಶಕ್ತಿಯೋತ್ಸವ ಮಹಾರಥೋತ್ಸವ ನಡೆಯುತ್ತೆ. ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿ ಹಲವು ನಾಯಕರು ಕೂಡ ಸಾಥ್ ಕೊಡ್ತಾರೆ. ಇಂದು ಮಧ್ಯರಾತ್ರಿ 12:30ಕ್ಕೆ ಕರಗ ಮಹೋತ್ಸವ ನಡೆಯುತ್ತೆ. ಈಗಾಗಲೇ ಕರ್ಪೂರದ ಮಹಾಪೂಜೆ ಕೂಡ ಆರಂಭವಾಗಿದೆ. ಕರ್ಪೂರ ಪೂಜೆ ದೇವಾಲಯದಲ್ಲಿ ಆರಂಭವಾಗಿರುವಂಥದ್ದು. ಧರ್ಮರಾಯ ಸ್ವಾಮಿ ದೇವಾಲಯದಲ್ಲಿ ಮಧ್ಯರಾತ್ರಿ 12:30ಕ್ಕೆ ವಿಶೇಷವಾಗಿ ಐತಿಹಾಸಿಕ ಬೆಂಗಳೂರು ಕರಗ ನಡೆಯುತ್ತೆ. ಈ ಕರಗದಲ್ಲಿ ಪ್ರಮುಖ ನಾಯಕರು ಸೇರಿದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆಗೆ ಸಿದ್ದರಾಮಯ್ಯನವರು ಕೂಡ ಭಾಗಿಯಾಗ್ತಾರೆ. ವಿಶ್ವವಿಖ್ಯಾತ ಬೆಂಗಳೂರು ಮಹಾರಥೋತ್ಸವ ಆರಂಭವಾಗಿರುವಂಥದ್ದು. ಈಗಾಗಲೇ ಕರ್ಪೂರದ ಪೂಜೆ ಕೂಡ ಆರಂಭವಾಗಿದೆ. ಬೆಂಗಳೂರಿನ ಐತಿಹಾಸಿಕ ರಥೋತ್ಸವಕ್ಕೆ ಕ್ಷಣಗಣನೆ ಕೂಡ ಆರಂಭವಾಗಿದೆ. ಭಕ್ತಗಣ ಕೂಡ ಕಣ್ತುಂಬಿಕೊಳ್ಳಲಿಕ್ಕೆ ಕೂಡ ಕಾತರವಾಗಿ ಕಾಯ್ತಾ ಇದ್ದಾರೆ. ಮಧ್ಯರಾತ್ರಿ 12:30ಕ್ಕೆ ವಿಶೇಷವಾದ ಬಹುದಿನಗಳಿಂದ ಕಾತರವಾಗಿ ಕಾಯ್ತಾ ಇದ್ದಂತಹ ವಿಶ್ವವಿಖ್ಯಾತ ಬೆಂಗಳೂರು ಕರಗ ಕೂಡ ಮಧ್ಯರಾತ್ರಿ 12:30ಕ್ಕೆ ರಥೋತ್ಸವ ಕೂಡ ನಡೆಯುತ್ತೆ. ಬೀದಿ ಬೀದಿಗಳಲ್ಲಿ ಕೂಡ ಈ ರಥೋತ್ಸವ ನಡೆಯುತ್ತೆ ಕೂಡ. ವಿಶೇಷವಾಗಿ ಮಧ್ಯರಾತ್ರಿ 12:30ಕ್ಕೆ ಪ್ರಾರಂಭವಾಗಿ ಸುಮಾರು ಬೆಳಗಿನ ಜಾವ 5:30 ಜೊತೆಗೆ ಸೂರ್ಯೋದಯ ಆಗುವ ಹಿಂದೆ ಈ ಕರಗವನ್ನ ಕೂಡ ವಿಶೇಷವಾಗಿ ಆಚರಣೆ ಮಾಡ್ತಾರೆ. ಇದನ್ನ ಕಣ್ತುಂಬಿಕೊಳ್ಳಲಿಕ್ಕೆ ಕೂಡ ಭಕ್ತಗಣ ಕಾತುರವಾಗಿ ರಾತ್ರಿ ಎಲ್ಲ ಕೂಡ ಎದ್ದಿರ್ತಾರೆ. ವಿಶೇಷವಾಗಿ ಬೀದಿ ಬೀದಿಗಳಲ್ಲಿ ಈ ಕರಗ ಮೆರವಣಿಗೆ ಕೂಡ ನಡೆಯುತ್ತೆ. ಇಂಥ ಸಂದರ್ಭದಲ್ಲಿ ರಾತ್ರಿಯೆಲ್ಲ ಕೂಡ ಜಾಗರಣೆಯಿಂದ ಕಾದು ಆ ಭಕ್ತಗಣ ಕಾತುರವಾಗಿ ಕಾಯ್ತಾ ಇರ್ತಾರೆ. ವಿಶೇಷವಾಗಿ ಮಧ್ಯರಾತ್ರಿ 12:30ಕ್ಕೆ ಪ್ರಾರಂಭವಾಗಿ ಜೊತೆಗೆ ಕೆಲವೊಂದು ಬೀದಿಗಳಲ್ಲಿ ಮಧ್ಯರಾತ್ರಿ 2 ಗಂಟೆ ಆಗ್ಬೋದು, 4 ಗಂಟೆ ಆಗ್ಬೋದು, 5 ಗಂಟೆ ಕೂಡ ಆಗ್ಬೋದು. ಅಂತ ಸಂದರ್ಭದಲ್ಲಿ ಬೇರೆ ಬೇರೆ ಬೀದಿಗಳಲ್ಲಿ ದೇವರ ದರ್ಶನಕ್ಕಾಗಿ ಕಾತುರದಿಂದ ಕಾಯ್ತಾ ಇರ್ತಾರೆ ಭಕ್ತಗಣ. ಆ ವಿಶೇಷವಾದ ಕ್ಷಣಗಣನೆ ಕಾಯ್ತಾ ಇರುವಂಥದ್ದು ಭಕ್ತಗಣ ರಾತ್ರಿ 12:30ಕ್ಕೆ ಆರಂಭವಾಗಿ.